ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ತು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಜವಾಗ್ಲೂ ಸಂಜೆ ಈ ಒಂದು ಫೋಟೋನ ನೋಡಿದಾಗ ನನಗೆ ತುಂಬಾ ಕ್ಯೂಟಿ ಅಂತ ಅನ್ನಿಸ್ತು. ಭವ್ಯಗೌಡ ಅವರು ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿ ಕಾಣಿಸ್ಕೊತಾ ಇದ್ದಾರೆ ನೋಡಿ ಈ ಡ್ರೆಸ್ಸಲ್ಲಿ. ಭವ್ಯಗೌಡ ಅವರು ಯಾವುದೇ ಡ್ರೆಸ್ ಹಾಕಿದ್ರೂ ಕೂಡ ತುಂಬಾ ಮುದ್ದಾಗಿ ಕಾಣಿಸ್ಕೊತಾರೆ. ಹಾಗೂ ಟ್ರೆಂಡಿಗಲ್ಲಿರುವಂತಹ ಒಂದು ಹೀರೋಯಿನ್ ಅಂದರೆ ನಮ್ಮ ಭವ್ಯಗೌಡ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಶನಿವಾರದಂದು ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆ ಒಂದು ಬ್ಲಾಗ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು. ನಮಗೆ ಶನಿವಾರ ಅಂತ ಅಂದರೆ ನೆನಪಾಗೋದು ನಮ್ಮ ಬಜರಂಗಿ, ಅಂದರೆ ನಮ್ಮ ಆಂಜನೇಯ ಸ್ವಾಮಿ ದೇವರ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಸ್ವಲ್ಪನಾದರೂ ಒಂದು ಕಾಮಾಗಿ ಕೂಲಾಗಿ ದೇವ್ರ ದರ್ಶನ ಪಡೆದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಬಂದೆ. ದೇವಸ್ಥಾನದಿಂದ ಬಂದ ಮೇಲೆ ಸುಮಾರು ದಿನದಿಂದ ನಮ್ಮ ಮನೆ ಮೇಲೆ ಲೀಸ್ಗಿರೋಂತಹ ಆಂಟಿಯವರು ನಮ್ಮೂರಿಗೆ ಹೋಗೋಣ ಬನ್ನಿ, ನಾವಲ್ಲಿ ಮನೆ ಕಟ್ತಾ ಇದ್ದೀವಿ ಬನ್ನಿ ಅಂತೇಳಿ ಸಾಕಷ್ಟು ಹಿಂಸೆ ಮಾಡ್ತಾಯಿದ್ರು. ಬನ್ನಿ ಹೋಗೋಣ ಅಂತೇಳಿ ನಾನು ಸದಾ 8 ತಿಂಗಳಿಂದ ಕರಿತಾಯಿದ್ರು. ಅವರು ಮನೆ ಸ್ಟಾರ್ಟ್ ಮಾಡಿದಾಗಿಂದನೂ ಬನ್ನಿ ಅಂತ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಕರಿತಾಯಿದ್ರು. ಸೊ ಇವತ್ತು ಹತ್ತು ಅಂತ ಓದೋಗೋಕೆ ಆಗಿರಲಿಲ್ಲ. ಫೈನಲಿ ಇಲ್ಲ ಹೋಗೋಣ ಇವತ್ತು ಅಂತ ಹೊರಟೆ. ತುಂಬಾ ಚೆನ್ನಾಗಿತ್ತು ಮನೆ. ನನಗೆ ಇಲ್ಲಿ ಆಚೆ ಕಡೆ ಏನಕ್ಕೆ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ. ನಮ್ಮ ಸಿಟಿಗೂ ಹಳ್ಳಿಗೂ ಇದೇ ವ್ಯತ್ಯಾಸ ನೋಡಿ. ಎಷ್ಟು ಅಲ್ಲಿನ ಒಂದು ವಾತಾವರಣ ಇರ್ಬೋದು, ಅಲ್ಲಿನ ಗಾಳಿ ಇರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ಪ್ರಕೃತಿಯ ಮಧ್ಯದಲ್ಲಿ, ಗಾಳಿ ಬೆಳಕು ಮಧ್ಯದಲ್ಲಿ ಈ ರೀತಿ ಮನೆ ಕಟ್ಟಿದಂಥ ನೀವೇ ಅದೃಷ್ಟವಂತರು ಆಂಟಿ ಅಂತೇಳಿ ಹೇಳ್ತಾ ಇದ್ದೆ. ಎಷ್ಟು ಹೊರಗಡೆ ಪ್ಯಾಸೇಜ್ ಬಿಟ್ಟಿದ್ದಾರೆ ನೋಡಿ, ಎಷ್ಟು ಹೊರಗಡೆನೇ ಒಂದು ಪ್ಲೇ ಗ್ರೌಂಡ್ ಥರ ಬಿಟ್ಟಿದ್ದಾರೆ ಜಾಗ. ನನಗೆ ಆಚೆ ಕಡೆ ನೋಡಿದಾಗಲೇ ಫುಲ್ ಶಾಕ್ ಆಗೋಯ್ತು. ಎಷ್ಟು ನಮ್ಮ ಟೌನ್ಗಳೆಲ್ಲ ಇಷ್ಟೊಂದು ಜಾಗನೇ ನೋಡೋದಕ್ಕಾಗೋದಿಲ್ಲ. ಮನೆ ಮುಂದೆ ಮಕ್ಕಳು ಎಲ್ಲೂ ಹೋಗಿ ಆಟಾಡೋದೇ ಬೇಡ, ಇಲ್ಲೇ ಆರಾಮ್ಸೆ ಆಟಾಡ್ಬೋದು, ಇಲ್ಲೇ ವಾಕ್ ಕೂಡ ಮಾಡ್ಬೋದು. ಅಷ್ಟು ಚೆಂದ ಪ್ಲೇಸ್ ಬಿಟ್ಟಿದ್ದಾರೆ ಹೊರಗಡೆ ಅಂತೂ. ಅಂದರೆ ಹಳ್ಳಿಗಳಲ್ಲೆಲ್ಲ ಏನು ಗೊತ್ತಾ, ಅವರು ಬೆಳೆಯುವಂತಹ ಬೆಳೆ ಏನಿರುತ್ತೆ ಅದನ್ನು ಹೊರಗಡೆ ತಂದು ಒಣಗ್ಸೋಕ್ಕಿರ್ಬೋದು, ಅಲ್ಲಿ ಏನು ಕ್ಲೀನ್ ಮಾಡೋಕ್ಕಿರ್ಬೋದು, ಎಲ್ಲವಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಜಾಸ್ತಿ ಹೊರಗಡೆ ಜಾಗ ಬಿಟ್ಕೊಂಡಿರ್ತಾರೆ, ಒಳಗಡೆ ಸ್ವಲ್ಪ ಕಡಿಮೆ ಬಿಟ್ಕೊಂಡಿರ್ತಾರೆ ಜಾಗನ. ಆ ರೀತಿ ಮನೆ ಕೂಡ ಆಲ್ಮೋಸ್ಟ್ ಒಂದು 3/4% ಕಂಪ್ಲೀಟ್ ಆಗಿದೆ. ನಾನು ನೋಡಿ ಸ್ಟಾರ್ಟಿಂಗ್ ಕಟ್ಟುವಾಗ ಬರಬೇಕಿತ್ತು, ಫೈನಲ್ ಮುಗಿಯೋ ಹಂತದಲ್ಲಿ ಬಂದಿದ್ದೀನಿ. ಟೈಲ್ಸ್ ಎಲ್ಲ ಯಾವ ರೀತಿ ಹಾಕಿದ್ದೀವಿ ನೋಡು ರಂಜಿತಾ ಅಂತೆಲ್ಲ ಕೂಡ ತೋರಿಸ್ತಿದ್ರು ಆಂಟಿ ಹೇಗೆ ಆಗಿಬಿಟ್ಟಿದ್ದಾರೆ ಅಂದರೆ ನಾನು ನಿಜವಾಗ್ಲೂ ಒಂದು 2ನೇ ತಾಯಿ ಥರ ಅಂತಲೇ ಹೇಳ್ತೀನಿ ನಾನು. ಅಷ್ಟು ನಮ್ಮ ಮನೆಗೆ ಬಂದೆ. ಅವ್ರು 3 ವರ್ಷ ಆಯಿತು ಲೀಸ್ಗೆ, ಬಟ್ ತುಂಬಾ ಕ್ಲೋಸ್ ಆಗಿ ಒಂಥರ ತಾಯಿ ಪ್ರೀತಿನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರ ಮನೇನ ನೋಡೋಕ್ಕೆ ಅಂತ ಬಂದೆ. ಈ ಕಿಚನ್ ಈ ರೀತಿ ಅಂದರೆ ಅವ್ರಿಗೆ ಹೆಂಗೆ ಅಂದರೆ ಶೆಲ್ಫ್ಗಳೆಲ್ಲ ಇರಬೇಕು, ಆ ಕಿಚನ್ ಎಲ್ಲ ಸ್ವಲ್ಪ ದೊಡ್ಡದಾಗಿರಬೇಕು ಅಂತ ಆಸೆ. ನಮ್ಮನೆ ಏಕೆಂದರೆ ಸ್ವಲ್ಪ ಕಿಚನ್ ಚಿಕ್ಕದಾಗಿದೆ, ಆದರೆ ಇಲ್ಲಿ ಅವರು ದೊಡ್ಡದಾಗಿ ನೀಟಾಗಿ ಕಟ್ಟಿಸ್ಕೊಂಡಿದ್ದಾರೆ. ಮತ್ತು ನೋಡಿ ಹೊರಗಡೆ ಎಷ್ಟು ಚೆಂದ ಗಾಳಿ ಬೆಳಕು, ಆ ಹೊಲಗಳ ಮಧ್ಯದಲ್ಲಿ ಮನೆ. ಇದು ದೇವ್ರ ಮನೆ ಕಟ್ಟಿಸ್ಕೊಂಡಿರೋವಂಥದ್ದು. ಈ ರೀತಿ ಇದೆ ದೇವ್ರ ಮನೆ. ತುಂಬಾ ಚೆನ್ನಾಗಿತ್ತು, ಎಲ್ಲವೂ ಕೂಡ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು ಅಂತಲೇ ಹೇಳ್ಬೋದು. ಮತ್ತು ನನಗೆ ಎಲ್ಲಂದರೆ ಸ್ವಲ್ಪ ರೂಮ್ಗಳು ಸ್ವಲ್ಪ ಚಿಕ್ಕದಂತ ಅನ್ನಿಸ್ತು, ಬಿಟ್ಟರೆ ಬೇರೆ ಏನೂ ಕೂಡ ಫಾಲ್ಟ್ ಇರಲಿಲ್ಲ. ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ರು. ಅವರು ಏನು ಇಬ್ಬರು ಹೆಣ್ಮಕ್ಳಿರೋದು, ಜಸ್ಟ್ ಒಂದು ಇವ್ರು ಮದುವೆ ಮಾಡಿಕೊಟ್ರೆ ಹೆಣ್ಮಕ್ಳನ್ನ ನಮ್ಮ ಆಂಟಿ ಅಂಕಲ್ ಅಷ್ಟೇ ಅಲ್ವಾ ಇರೋದು. ಸೊ ಹಾಗಾಗಿ ಇಬ್ಬರಿಗೆ ಇದೇ ಬೇಜಾನಾಯಿತು ಬಿಡಿ ಆಂಟಿ ಅಂತ ಹೇಳ್ಬಿಟ್ಟು ಕಾನ್ವರ್ಸೇಷನ್ ಮಾಡ್ತಾಯಿದ್ದೆ. ನೋಡಿ ಇಲ್ಲಿ ಏನು ಬಚ್ಚಲ ಮನೆ ಮತ್ತು ಟಾಯ್ಲೆಟ್ ಕೂಡ ಈ ಕಡೆ ಮಾಡಿಸಿದ್ರು. ಹಾಲ್ ಕೂಡ ತುಂಬಾ ದೊಡ್ಡದಾಗಿತ್ತು. ಇನ್ನು ವಾರ್ಡ್ರೂಫು ಆ ಥರದ್ದೆಲ್ಲನೂ ಕೂಡ ಮಾಡೋದು ಪೆಂಡಿಂಗ್ ಇತ್ತು. ಜೊತೆಗೆ ಕಿಟಕಿ ಬಾಗಿಲು ಅದೆಲ್ಲನೂ ಕೂಡ ಮಾಡಿಸ್ಬೇಕು ಅಂತ ಹೇಳ್ತಿದ್ರು ಆಂಟಿ. ಅದೆಲ್ಲನೂ ಕೂಡ ಪೆಂಡಿಂಗ್ ಉಳಿದಿದೆ. ಆಲ್ಮೋಸ್ಟು ಮನೆ ಈ ರೀತಿ ಫಿನಿಶಿಂಗ್ ಆಗಿದೆ. ನೋಡ್ತಾ ಇರ್ಬೋದು ನೀವು, ಟೈಲ್ಸ್ ಎಲ್ಲನೂ ಕೂಡ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಕಿಚನ್ ಇರ್ಬೋದು, ಹಾಗೆ ಅಡುಗೆ ಮನೆ ಇರ್ಬೋದು, ಮತ್ತು ಅಲ್ಲಿ ಸ್ವಲ್ಪ ಪ್ಯಾಸೇಜ್ ಇರ್ಬೋದು, ಸಿಂಪಲ್ಲಾಗಿ ಇದ್ರೂ ಕೂಡ ತುಂಬಾ ಎಲಿಗೆಂಟಾಗಿ ಚೆನ್ನಾಗಿತ್ತು. ಅಲ್ಲಿನ ಒಂದು ದಿನ ನನಗೆ ಈ ರೀತಿ ಮನೆ ಅಂದರೆ ಹೆಂಗಿರ್ಬೇಕಂದ್ರೆ ಒಂಥರ ಹಳ್ಳಿ ಮನೆಗಳಲ್ಲಿ ಸುತ್ತ ಹೊಲಗಳಿರಬೇಕು, ಅದ್ರ ಮಧ್ಯ ನಾವಿರಬೇಕು, ಆ ಪ್ರಕೃತಿ ಸೌಂದರ್ಯನ ಸವಿಬೇಕು ಅನ್ನೋದಿಷ್ಟ. ಗಾಳಿ ಬೆಳಕು ಚೆನ್ನಾಗಿ ಬರಬೇಕು. ಟೌನ್ಗಳಲ್ಲಿ ಏನು ಗೊತ್ತಾ, ಪಕ್ಕನೇ ಮನೆ ಕಟ್ಟಿರ್ತಾರೆ. ಸೊ ಅಷ್ಟೊಂದು ಗಾಳಿ ಬೆಳಕು ಬಂದಿರೋದಿಲ್ಲ. ಅದಕ್ಕೆ ನನಗೆ ಸ್ವಲ್ಪ ಬೇಸರ ಅಷ್ಟೇ. ಇನ್ನು ಅವತ್ತು ನಾನು ಸ್ವಲ್ಪ ಕಡುಬು ಮಾಡ್ಕೊಂಡಿದ್ದೆ. ನಮ್ಮ ಚಿಕ್ಕಮಂಗ್ಳೂರು ಸ್ಟೈಲಲ್ಲಿ ಕಡುಬು ಮಾಡ್ತೀವಿ, ಆ ಕಡುಬು ಕೂಡ ಮಾಡಿದ್ದೆ. ಅದ್ರ ಜೊತೆಗೆ ಚಿಕನ್ ಸಾರಾಗಿರ್ಬೋದು, ಮಟನ್ ಸಾರಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಮತ್ತು ಶನಿವಾರ ನೈಟ್ ಬಂದ್ಬಿಟ್ಟು ನಾನು ಈ ರೀತಿ ರಾಗಿ ಹಲ್ವಾಯಿ ಅಂತ ಹೇಳ್ತೀವಲ್ವ, ಸೊ ಅದನ್ನು ಮಾಡ್ಕೊಂಡಿದ್ದೆ. ಎಷ್ಟು ಜಲ್ಲಿ ಥರ ಬಂದಿದೆ ನೋಡಿ. ನನಗೆ ಈ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರುವಾಗಲೇ ತಿನ್ನಬೇಕಂತ ಅನ್ನಿಸ್ತದೆ. ಅಷ್ಟು ಸಖತ್ತಾಗಿತ್ತು ಈ ರಾಗಿ ಹಲ್ವಾ. ಈ ಸ್ವೀಟು ಕೂಡ ಎಲ್ಲ ಕೂಡ
ಅಂದರೆ ಕರೆಕ್ಟಾಗಿ ಆಗಿತ್ತು. ಸ್ವೀಟ್ ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆ ಅಂತ ಇರಲಿಲ್ಲ. ಎಷ್ಟು ಜಲ್ಲಿ ಥರ ಸಾಫ್ಟಾಗಿ ಬಾಯಲ್ಲಿ ಇಟ್ಟರೆ ಕರಗಬೇಕು ಆ ರೀತಿ ಇತ್ತು ರಾಗಿ ಹಲ್ವಾಯಿ. ನನಗೆ ತುಂಬಾ ಫೇವ್ರೇಟ್ ಇದು. ನಮ್ಮ ಮನೆಯವ್ರಿಗೆ ಯಾರಿಗೂ ಅಷ್ಟೊಂದೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನನಗೆ ತುಂಬ ಇಷ್ಟ, ಬಟ್ ಮಾಡೋದು ಕೂಡ ಕಷ್ಟನೇ. ಅಷ್ಟೊಂದೇನು ಈಸಿ ಇಲ್ಲ. ರಾಗಿ ಹಾಲು ತಗೋಬೇಕು, ಕಾಯಿ ಹಾಲು ತಗೋಬೇಕು, ದಿನ ಹಾಕಬೇಕು, ಅದು ರಾಗಿ ಹಾಲು ಹಿಂಡ್ಕೊಬೇಕು, ಎಲ್ಲ ಸ್ವಲ್ಪ ಕಷ್ಟ ಆಗಿದ್ರು ಕೂಡ ತಿನ್ನುವಾಗ ಅದೆಲ್ಲ ಕಷ್ಟ ಕೂಡ ಮಾಯ ಆಗುತ್ತೆ. ಅಷ್ಟು ಯಮ್ಮಿ ಆಗಿರುತ್ತೆ ಅಲ್ವಾ. ಜಲ್ಲಿ ಟೈಪ್ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನು ಅಂತೂ ಇನ್ನೂ ಮಜಾ ಕೊಡುತ್ತೆ ಈ ಒಂದು ರಾಗಿ ಹಲ್ವಾಯಿ. ನೋಡಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ರಾಗಿ ಹಲ್ವಾ ಏನಾದರೂ ಮಾಡಬೇಕು ನೀವು ಕೂಡ, ಆ ರೆಸಿಪಿ ಏನಾದರೂ ಬೇಕು ಅಂದರೆ ಮರಿದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ, ಟ್ರೈ ಮಾಡಿ. ನಾನು ನಿಮ್ಮ ಕಮೆಂಟ್ಗಳಿಷ್ಟು ಬರುತ್ತೆ ಅನ್ನೋದ್ರ ಮೇಲೆ ರಾಗಿ ಹಲ್ವಾಯಿನ ಮತ್ತೆ ಟ್ರೈ ಮಾಡಿ ಮತ್ತೆ ರೆಸಿಪಿನ ಶೇರ್ ಮಾಡ್ತೀನಿ. ನಿಮ್ಗೆ ಏನಾದರೂ ನಿಮ್ಮ ರಾಗಿ ಹಲ್ವಾಯಿ ಇದೇ ರೀತಿ ಪರ್ಫೆಕ್ಟಾಗಿ ನೀವು ಹೆಂಗೆ ಮಾಡಿದ್ರಿ ರೆಸಿಪಿ ಬೇಕು ಅಂತ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಜಾಸ್ತಿ ಕಮೆಂಟ್ಸ್ಗಳು ಬಂದಿದ್ದರೆ, ಲೈಕ್ಗಳು ಬಂದಿದ್ದರೆ ಖಂಡಿತ ರಾಗಿ ಹಲ್ವಾಯಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಗೈಸ್. ನೆಕ್ಸ್ಟೇ ನಮ್ಮ ರಾಯರ ದೇವಸ್ಥಾನಕ್ಕೂ ಕೂಡ ಬಂದಿದ್ವಿ. ರಾಯರ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ, ಗುರುವಾರದಂದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಆ ರಾಯರು ನೋಡೋದಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅಂತಾರಲ್ಲ ಆ ರೀತಿ ಆಗುತ್ತೆ. ನನಗಂತೂ ಬಹಳ ಖುಷಿ ಆಗುತ್ತೆ ಈ ದೇವಸ್ಥಾನಗಳಲ್ಲಿ ದೇವರ ಅಲಂಕಾರ ನೋಡೋಕ್ಕೆ ಒಂಥರ ಖುಷಿ. ಅದರಲ್ಲೂ ಕೂಡ ಗುರುವಾರ ರಾಯರ ದೇವಸ್ಥಾನ ಇರ್ಬೋದು, ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಎಲ್ಲವನ್ನೂ ಕೂಡ ಒಂಥರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಒಂಥರ ಮನಸ್ಸಿಗೆ ಮೃದ ಕೊಡುತ್ತೆ, ಮನಸ್ಸಿಗೆ ಒಂಥರ ಶಾಂತಿ ಕೊಡುತ್ತೆ ಅಂತಾರಲ್ಲ ಆ ರೀತಿ ಆಗುತ್ತೆ. ಇನ್ನು ನನ್ನ ಡೈಲಿ ವ್ಲಾಗ್ ಏನಾದರೂ ನೀವು ಇಷ್ಟಪಡ್ತೀರಾ ಅನ್ನೋದಿದ್ರೆ ಮರಿದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಕೂಡ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊತೀನಿ. ನೀವು ಒಂದೇ ಥರದ ವೀಡಿಯೋ ಮಾಡ್ತೀರಾ ಮೇಡಮ್, ಭವ್ಯ ಕೊಡೋರು ಬಿಟ್ಟು ಬೇರೆ ಏನಾದರೂ ವೀಡಿಯೋ ಮಾಡಿ ಅಂತೇಳಿ ಕೆಲವರು ಕೇಳ್ತಾ ಇರ್ತೀರ. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ರೀತಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಹಾಗೆ ಕೆಲವರು ಹೇಳ್ತಾ ಇರ್ತೀರ, ನಾನು ಭವ್ಯ ಕೊಡೋರು ವೀಡಿಯೋಸ್ ಮಾಡಿದಾಗೆಲ್ಲ ಮೇಡಮ್ ನೀವು ಅವ್ರ PR ಏನಾದ್ರೂ ಕೂಡ ಪೇಮೆಂಟ್ ಏನಾದರೂ ಆಗಿದೆಯಾ ನಿಮಗೆ, ಅದಕ್ಕೆ ವೀಡಿಯೋ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರ. ಹಾಗೆಲ್ಲ ಏನೂ ಇಲ್ಲ ಗೈಸ್, ಆ ಥರ ಏನೂ ಇಲ್ಲ ಗೈಸ್. ನಾನು ಜಸ್ಟ್ ನನ್ನ ಖುಷಿಗೋಸ್ಕರ ನನ್ನ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೇನಿದ್ದಾರೆ ಅಂದರೆ, ನಾನು ಬಿಗ್ ಬಾಸ್ ರಿವ್ಯೂವರ್ ಅಂದರೆ ನಾನು ಬಿಗ್ ಬಾಸ್ 11 ರಿವ್ಯೂನ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ನಾನು ವೀಡಿಯೋಸ್ನ ಹಾಕ್ತೀನಿ. ಅದರಲ್ಲೂ ಕೂಡ ಭವ್ಯಗೌಡವರು ವೀಡಿಯೋಸ್ ಯಾಕೆ ಜಾಸ್ತಿ ಹಾಕ್ತೀನಿ ಅಂದರೆ, ನಾನು ಬಿಗ್ ಬಾಸ್ ರಿವ್ಯೂ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ನಾನು ಅವರಿಗೆ ಬಿಗ್ ಬಾಸಲ್ಲಿ ಜಾಸ್ತಿ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದು. ಅವ್ರ ವ್ಯೂಸಿಂದನೇ ನಾನು ಇಷ್ಟೊಂದು ಜನ ಅವರಿಂದನೇ ಅವರ ಒಂದು ವೀಡಿಯೋಸ್ಗಳಿಂದನೇ ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿರೋವಂಥದ್ದು. ಸೊ ಹಾಗಾಗಿ ನನ್ನ ಕೈಲಿಂದ ಅಟ್ಲೀಸ್ಟ್ ಕೆಲವೊಂದು ಅವ್ರು ಮಾಡೋವಂಥ ಪ್ರಾಜೆಕ್ಟ್ಗಳಿಗೆ ಪ್ರಮೋಷನ್ ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ಆಸೆ ಅಷ್ಟೇ. ಅಂದರೆ ನಾವು ಏನೋ ಒಂದು ಪಡ್ಕೋತೀವಿ ಅಂತಂದರೆ ಅಟ್ಲೀಸ್ಟ್ ಅವ್ರಿಗೊಂದು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿರುತ್ತೆ. ಸೊ ಹಂಗಾಗಿ ಆ ರೀತಿ ವೀಡಿಯೋಸ್ ಮಾಡ್ತೀನಿ ಅಷ್ಟೇ. ಬಟ್ ಎನಿವೇ ಅದರಲ್ಲೂ ಕೂಡ ಭವ್ಯಗೌಡರು ತುಂಬಾ ಟ್ರೆಂಡಿಂಗಲ್ಲಿದ್ದಾರೆ. ಇತ್ತೀಚೆಗಂತೂ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಅವರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಅವರ ಒಂದು ಪಾಪ್ಯುಲಾರಿಟಿ ಅಂತೂ ಪಡ್ಕೋತಾ ಇದ್ದಾರೆ. ಯಾವುದೇ ಏನೇ ಒಂದು ನೆಗೆಟಿವ್ ಆಗಿ ನೀವು ವೀಡಿಯೋಸ್ ಮಾಡ್ತಿರೋ, ಪಾಸಿಟಿವ್ ಆಗಿ ಮಾಡ್ತಿರೋ ನಥಿಂಗ್, ಬಟ್ ಪಾಪ್ಯುಲಾರಿಟಿ ಅಂತೂ ಭವ್ಯಗೌಡವ್ರಿಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟಿಗೆ ನಿಜವಾಗ್ಲೂ ಕೂಡ ಅದು ಹೆಲ್ಪ್ ಆಗುತ್ತೆ. ಭವ್ಯಗೌಡವ್ರಿಗೆ ಸಾಕಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ. ಅದರಲ್ಲೂ ಕೂಡ ಅವರು ಏನೇ ಒಂದು ಪೋಸ್ಟ್ ಹಾಕ್ತಾರೆ ಅಂದ್ರೂ ಕೂಡ ತುಂಬಾ ವೆಯ್ಟ್ ಮಾಡ್ತಾ ಇರ್ತಾರೆ ಜನ. ಒಂದು ವಾರ ಏನಾದರೂ ಅವರು ಗ್ಯಾಪ್ ಕೊಟ್ಟಿದ್ರು ಕೂಡ ಮತ್ತೆ ಒಂದು ವಿಡಿಯೋ ಹಾಕ್ತಾರೆ. ಅದಾದಮೇಲೆ ಅದು 22 ಮಿಲಿಯನ್ಸ್ ಓಡುತ್ತೆ. ಅದು 2 ದಿನಕ್ಕೆ ನೋಡ್ಬೋದು ನೀವು. ಅವ್ರಿಗೋಸ್ಕರ ಎಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ, ಎಷ್ಟು ಜನ ಕಾಯ್ತಾ ಇರ್ತಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ಹಾಗಾಗಿ ಕನ್ನಡ ಸೀರಿಯಲ್ ಕೂಡ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ, ನಿಧಿಯಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು. ಭವ್ಯ ಕೂಡ ಅದು ತುಂಬಾ ಸ್ಟ್ರಾಂಗಲ್ಲು, ಎಷ್ಟು ಕ್ಯೂಟ್ ಆಗಿದ್ದಾರೋ ಅಷ್ಟೇ ತುಂಬಾ ಸ್ಟ್ರಾಂಗರ್ಲ್ ಅಂತಲೇ ಹೇಳ್ಬೋದು. ಎಲ್ಲವನ್ನು ಕೂಡ ಫೇಸ್ ಮಾಡಿ ಮುಂದೆ ಬರಬೇಕು ಅನ್ನೋದು ತುಂಬಾ ಛಲ ಇಟ್ಕೊಂಡಿರುವಂಥ ಹುಡುಗಿ. ಲೈಫಲ್ಲಿ ಮುಂದೆ ಬರಬೇಕು ಅಂತ ಹುಡುಗಿರು ಖಂಡಿತ ಬರ್ತಾರೆ ಅಂತ ನನ್ನ ಆಸೆ. ಏನಂದರೆ ಸುಮ್ಮನೆ ಏನೋ ಮಾತಾಡೋದು, ಏನೋ ಇದು ಮಾಡೋದು ಅಂತ ಅಲ್ಲ, ಅವ್ರ ಬಗ್ಗೆ ಸುಮ್ಮನೆ ಏನೋ ಹೇಳೋದು ಅಂತಲ್ಲ. ನಾವು ಬಿಗ್ ಬಾಸಲ್ಲಿ ಹೇಗೆ ನೋಡಿದ್ವೋ ಹುಡುಗಿನ ಅದೇ ರೀತಿ ಇದ್ದಾರೆ ಹೊರಗಡೆನೂ ಕೂಡ. ತುಂಬಾ ಸ್ಟ್ರಾಂಗಲ್ಲು, ಏನು ಬಂದರೂ ನಾನು ಈಸಿಯಾಗಿ ಫೇಸ್ ಮಾಡ್ತೀನಿ ಗುರು, ನೀನು ಎಷ್ಟೇ ಕಷ್ಟ ಕೊಟ್ಟರು ನಾನು ಅದನ್ನು ಎದುರಿಸಿ ನಿಲ್ತೀನಿ ಗುರು ಅನ್ನೋ ಒಂದು ಸಾಮರ್ಥ್ಯ ಇರುವಂತಹ ಹುಡುಗಿ ಭವ್ಯ ಕೊಡೋರು. ಸೊ ಅವರಿಗೆ ಒಳ್ಳೆಯದಾಗಬೇಕು, ಅದಷ್ಟೇ ನನ್ನ ಉದ್ದೇಶ. ಇನ್ನು ನನ್ನ ಒಂದು ಡೈಲಿ ವ್ಲಾಗ್ ಇದಾಗಿತ್ತು. ಹೇಗನ್ನಿಸ್ತಾ ಇದೆ ಗೈಸ್ ನನ್ನ ಒಂದು ಡೈಲಿ ವ್ಲಾಗ್ ಬಗ್ಗೆ? ನಾನು ಹೋದಂತಹ ಈ ಒಂದು ಜಾಗ ನನಗೆ ಬಹಳಷ್ಟು ಇಷ್ಟ ಆಯಿತು. ಹಳ್ಳಿ ವಾತಾವರಣ ಯಾರಿಗೆಲ್ಲ ಇಷ್ಟ ಆಗುತ್ತೆ,
ಹಾಗೆ ಸಿಟಿ ವಾತಾವರಣ ಯಾರಿಗೆಲ್ಲ ಇಷ್ಟ ಆಗುತ್ತೆ ಬರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಗೋದು ಅಂದರೆ ಹಳ್ಳಿ ವಾತಾವರಣ. ಆ ಹಳ್ಳಿಯಲ್ಲಿ ಆ ಪ್ರಕೃತಿ ಮಧ್ಯದಲ್ಲಿ ಮನೆ ಕಟ್ಸೋದಿದೆಯಲ್ಲ, ಅದು ಒಂದು ದೊಡ್ಡ ಕನಸು ನನಗೂ ಕೂಡ. ನೋಡೋಣ ಮುಂದೊಂದು ದಿನ ನನಗೆ ದೇವ್ರೇನಾದರೂ ಆ ಒಂದು ಅವಕಾಶನ ಕೊಟ್ಟರೆ ಖಂಡಿತ ಅದೊಂದು ನೆರವೇರಿಸ್ಕೋಬೇಕು ಅಂತ ಒಂದು ಆಸೆ ಇದೆ. ನಿಮಗೆಲ್ಲ ಯಾವ ಥರದ ಆಸೆ ಇದೆ ಅನ್ನೋದನ್ನು ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್. ಮತ್ತದು